ಬನ್ನಿ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಷ ಕನ್ನಡತಿ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ವರ್ಷಿಣಿ ಅಂತ. ಈ ವಿಲಾಗಲ್ಲಿ ನಾನು ಈ ದಿನ ನನ್ನ ದಿನ ಹೇಗಿರುತ್ತೆ ಅಂತ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಫ್ರೆಶ್ ಫೀಲ್ ಬರಬೇಕು ಅಂದರೆ ಮಾರ್ನಿಂಗ್ ನಾನಂತೂ ಗಿಡನೇ ಪ್ಲ್ಯಾಂಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ಸ್ವಲ್ಪ ಕ್ವಶನ್ಸ್ ಕೇಳಿದ್ರಿ, ಹಸ್ಬೆಂಡ್ ಏನು ಮಾಡ್ತಾರೆ ಅಂತ. ಬಿಸ್ನೆಸ್ ಮಾಡ್ತಾರೆ ಹಸ್ಬೆಂಡು. ಹಾಗೆ ನನ್ನ ಮಗ ಇದ್ದಾನೆ, 6 ವರ್ಷ ಅವನಿಗೆ. ನಾವೆಲ್ಲ ಬೆಂಗಳೂರಲ್ಲೇ ಇರೋದು. ಮತ್ತು ನಾನಿವತ್ತು ತೋರಿಸ್ತಾ ಇರೋ ವಿಡಿಯೋ ಏನು ಅಂದರೆ, ಇವತ್ತು ಶುಕ್ರವಾರ ಆಗಿ ಪೂಜೆ ಮಾಡಬೇಕು. ಈಗ ರಂಗೋಲಿ ಬಿಟ್ಟಿದ್ದು ಆಯಿತು. ನಾನು ಇಂಟಿಗೆ ಸ್ವಲ್ಪ ಲೆಮನ್ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ನನಗೆ ಸ್ವಲ್ಪ ಎಡಿಟಿಂಗ್ ಸ್ವಲ್ಪ ಕಷ್ಟ ಆಗ್ತಿದೆ. ಅಷ್ಟಾಗಿ ನನಗೆ ಎಡಿಟಿಂಗ್ ಎಲ್ಲ ಬರಲ್ಲ. ವಿಡಿಯೋಗೋಸ್ಕರ ಟ್ರೈ ಮಾಡಿದ್ದೀನಿ. ಗೀ ರೈಸ್ ಮಾಡ್ತಾಯಿದ್ದೀನಿ ನಾನಿವಾಗ. ಗೀ ರೈಸ್ಗೆ ನಾನಿವಾಗ ಅರ್ಧ ಗಂಟೆ ಅಕ್ಕಿನ ಕ್ಲೀನಾಗಿ 2 ಸರಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಮತ್ತು 3 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ. ಮತ್ತು ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ನಕ್ಷತ್ರ ಹೂವು ಇದಿಷ್ಟನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. 1/2 ಆನ್ ಅವರ್ ನೆನೆಸಿಟ್ಕೊಳ್ಳಿ, ತುಂಬ ಒಳ್ಳೆಯದದು. ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು. ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಾನು 10 ಪೀಸ್ ತೊಗೊಂಡಿದ್ದೀನಿ. ನೀವು ಅಕ್ಕಿ ಕ್ವಾಂಟಿಟಿ ಎಷ್ಟು ಹಾಕ್ತೀರಾ ನೀವು ಅಷ್ಟು ತೊಗೋಬೋದು. ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ 1/2 ಕಪ್ ತೊಗೊಂಡಿದ್ದೀನಿ. ಗೋಡಂಬಿ 10 ಪೀಸಸ್ ತೊಗೊಂಡಿದ್ದೀನಿ. ಪುದೀನ ತೊಗೊಂಡಿದ್ದೀನಿ. ಹಾಲು, ಮೊಸರು ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಮತ್ತು ತುಪ್ಪ ಮತ್ತು ನೆನೆಸಿಟ್ಕೊಂಡಿದ್ದು ಪಲಾವ್ ಎಲೆ ಮತ್ತು ಸ್ಟಾರ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಎಲ್ಲ ಹಾರುತ್ತೆ, ಅದು ನೆನೆಸಿಟ್ಟೋದ್ರಿಂದ ಸ್ವಲ್ಪ ಉದ್ದ ಇರೋ ಸೌಟ್ ತಗೊಳ್ಳಿ. ಮತ್ತು ನಾನು ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದಾದ ತಕ್ಷಣ ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಹಸಿ ಸ್ಮೆಲ್ ಇರಲಿ. ಅದಕ್ಕೆ ನಾನು ಹಾಲು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಮೊಸರು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ತಾಯಿರಿ. ಕೊತ್ತಂಬರಿ ಸೊಪ್ಪು ಹಾಕಿ, ಪುದೀನ ಹಾಕಿ. ನಾನಿಲ್ಲಿ 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಗ್ಲಾಸ್ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ಜನಕ್ಕೆ ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೋಬೇಕಾಗುತ್ತೆ. ಹಾಗೆ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅರ್ಧ ಗಂಟೆ. ಅದು ತುಂಬ ಬೇಗ ಬೇಯ್ಕೊಳ್ಳುತ್ತೆ ನೆನೆಸಿಟ್ಟಿರೋದ್ರಿಂದ. ನಾನು 2.5 ಗ್ಲಾಸ್ಗೆ ನಾನು 4 ಗ್ಲಾಸಸ್ ನೀರು ಹಾಕ್ತಾಯಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿಗೆ ಮಾತ್ರ ನೀರು ಹಾಕ್ತಾಯಿದ್ದೀನಿ. 1/2 ಗ್ಲಾಸ್ಗೆ ನನ್ನ ಅಕ್ಕಿಗೆ ನೀರು ಹಾಕ್ತಿಲ್ಲ. ಯಾಕಂದರೆ ಅದರಲ್ಲೇ ಅಕ್ಕಿ ನೆನೆದಿರೋದ್ರಿಂದ ತುಂಬ ಬೇಗ ಬೇಯ್ಕೊಳ್ಳುತ್ತೆ. ನೀವು ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಈಗ ನಾನು ಇದಕ್ಕೆ ಒಂದು ಹಂಚು ಮಡಗ್ಬಿಟ್ಟು ನಾನು ಅದ್ರ ಮೇಲೆ ಏನಾದರೂ ಇಕ್ತೀನಿ. ನೋಡಿ, ಈ ರೀತಿ ಹಾಕಿದೆ ಗೀ ರೈಸು. ನಾನು ಗೀ ಮತ್ತು ಆಯಿಲೆಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವೊಂದ್ಸರಿ ಮಾಡಿ ನೋಡಿ. ನಾನೀಗ ಪಂಚಾಮೃತ ಮಾಡ್ತಾಯಿದ್ದೀನಿ. ಪಂಚಾಮೃತ ಮಾಡಲಿಕ್ಕೆ ಬೇಕಾಗಿ ಹಣ್ಣುಗಳನ್ನ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಸೇಬು ತೊಗೊಂಡಿದ್ದೀನಿ, ಸೀಬೆಹಣ್ಣು ತೊಗೊಂಡಿದ್ದೀನಿ, ಕಿತ್ತಳೆ ಹಣ್ಣು ತೊಗೊಂಡಿದ್ದೀನಿ, ಖರ್ಜೂರ ತೊಗೊಂಡಿದ್ದೀನಿ, ದಾಳಿಂಬೆ ತೊಗೊಂಡಿದ್ದೀನಿ, ಬಾಳೆಹಣ್ಣು ಮತ್ತು ಗ್ರೇಪ್ಸ್ ತೊಗೊಂಡಿದ್ದೀನಿ. ಗ್ರೇಪ್ಸ್ನ ನಾನು ಉಪ್ಪು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಹಾಲು, ಮೊಸರು, ಒಣದ್ರಾಕ್ಷಿ ಮತ್ತು ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಾಳೆಹಣ್ಣು ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ. ಮತ್ತು ದಾಳಿಂಬೆ ಹಾಕ್ಕೊಳ್ಳಿ. ದಾಳಿಂಬೆ ಜೊತೆ ಸೇಬು 1 ಬೌಲ್ ಹಾಕ್ತಾಯಿದ್ದೀನಿ. ಮತ್ತು ಗ್ರೇಪ್ ಹಾಕ್ತಾಯಿದ್ದೀನಿ. ಆರೆಂಜ್ ಹಾಕಿದ್ದೀನಿ. ಆರೆಂಜ್ ಎಲ್ಲ ಸೀಡ್ಸ್ ಎಲ್ಲ ಈಚೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಖರ್ಜೂರ ಹಾಕ್ತಾಯಿದ್ದೀನಿ. ಖರ್ಜೂರ ಎಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಮತ್ತು ಅದ್ರ ಜೊತೆಗೆ ನೀವು ಇನ್ನೂ ಆ್ಯಡ್ ಮಾಡ್ತೀವಿ ಅಂದರೆ ಅಂಜೂರ ಆ್ಯಡ್ ಮಾಡ್ಕೋಬೋದು, ವಾಲ್ನಟ್ ಆ್ಯಡ್ ಮಾಡ್ಕೋಬೋದು. ನಾನಿವಾಗ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಹಾಲು ಹಾಕಿದ್ದೀನಿ. ಹಾಲನ್ನ ನಾನು 1/2 ಬೌಲ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ತೊಗೊಬೋದು. ಮತ್ತು ಮೊಸರು ತೊಗೊಂಡಿದ್ದೀನಿ. ಮೊಸರನ್ನು 1/2 ಬೌಲ್ ತೊಗೊಂಡಿದ್ದೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಒಣದ್ರಾಕ್ಷಿ ತೊಗೋತಾ ಇದ್ದೀನಿ. ಒಣದ್ರಾಕ್ಷಿಲಿ ನೀವು 2 ಟೈಪ್ಸ್ ತೊಗೋಬೋದು. ಅದರಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತೆ ಒಣದ್ರಾಕ್ಷಿ, ಅದನ್ನು ತೊಗೋಬೋದು. ಇಲ್ಲಾಂದರೆ ನೀವು ಇದನ್ನು ಬೇಕಾದರೂ ತೊಗೋಬೋದು. ನಾನು 1 ಟೈಮ್ ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ.
ಹನಿ ಹಾಕಿ ರೆಡಿ ಮಾಡಿಕೊಂಡೆ. ಮತ್ತು ನಾನು ಅದನ್ನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದೆ. ಪೂಜೆ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಟೈಮು ಪಾಪು ಜೊತೆ ಆಟ ಆಡಿದೆ. ಅವನು ಸೈಕಲ್ ಹೊಡಿತಾ ಇದ್ದ. ಅವನಿಗೆ ಭಯ ಆಗಲ್ಲ, ನನಗೆ ಮಾತ್ರ ಸ್ವಲ್ಪ ಭಯ ಆಗುತ್ತೆ ಅವನು ಸೈಕಲ್ ಹೊಡಿವಾಗ. ಅಲ್ಲಿ ಮೆಟ್ಲಿದೆ ಮತ್ತು ಓಪನ್ ಸ್ಪೇಸಸ್ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಭಯ ಆಗುತ್ತೆ. ನೀನು ಹೋಗಮ್ಮ ಆಟ ಆಡ್ತೀನಿ ಅಂತ ಹೇಳ್ತಾನೆ ಅವನು, ಬಟ್ ನನಗೆ ಬರೋಕ್ಕೆ ಇಷ್ಟ ಆಗಲ್ಲ. ಎಷ್ಟು ಚಂದ ಅಲ್ಲ. ಹಾಯ್ ಹಾಯ್ ಅಂತ ಇದ್ದಾನೆ. ಮತ್ತು ಅವನಿಗೆ ಪ್ರಸಾದ ತಿನ್ನಿಸಿ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ನಮ್ಮ ಶಾಪಿಗೆ ಹೋದೆ. ಸಂಜೆ ಹಾಗೆ ಶುಕ್ರವಾರ ಆಗಿತ್ತಲ್ಲ, ದೀಪ ಹಚ್ಚಿದೆ. ಆಮೇಲೆ ಆನ್ಲೈನಲ್ಲಿ ಸ್ವಲ್ಪ ಐಟಮ್ಗಳನ್ನೆಲ್ಲ ಆರ್ಡ್ರ್ ಮಾಡಿದ್ದೆ, ಅದೆಲ್ಲ ಬಂದಿತ್ತು, ಚೆಕ್ ಮಾಡಿಕೊಂಡೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಅದೆಲ್ಲ ಆದಮೇಲೆ ನನ್ನ ಬೇಕ್ರಿಲಿ ಕೆಲಸ ಆಯಿತು. ನನ್ನ ಶಾಪಲ್ಲಿ ಹಾಗೆ ಕೆಲಸ ಮಾಡಿಕೊಂಡು ವಿಡಿಯೋನ ಕ್ಲೋಸ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.